ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿ ನಾನು ನಿಮ್ಮನ್ನು ಆಹ್ವಾನ ಮಾಡುತ್ತಾ ಮತ್ತು ಈ ತರಗತಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗಾದರೆ ನಿನ್ನೆ ತರಗತಿಯಲ್ಲಿ ಏನು ಅಭ್ಯಾಸ ಮಾಡಿದ್ದೀವಿ ನೆನಪದ? ಎಸ್ ಹೇಳ್ರೋಣ. ಎಸ್, ಭಾಗಲಬ್ಧ ಸಂಖ್ಯೆಗಳನ್ನು ಅಭ್ಯಾಸ ಮಾಡಿದ್ವಿ. ಭಾಗಲಬ್ಧ ಸಂಖ್ಯೆಗಳನ್ನು ಅಭ್ಯಾಸ ಮಾಡಿ ನೆನಪಿಟ್ಕೋಬೇಕು. ಅದರಲ್ಲಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಚಾಪ್ಟರ್ ಭಾಗಲಬ್ಧ ಸಂಖ್ಯೆ, ಅದರಲ್ಲಿ ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ನಾವು ಏನು ಮಾಡಿವಪ್ಪ ಅಂದ್ರೆ ಆವೃತ ಗುಣವನ್ನು ಅಭ್ಯಾಸ ಮಾಡಿ. ರೈಟ್? ಹಾಗಾದ್ರೆ ನಿನ್ನೆ ಕೆಲವೊಂದು ಆ್ಯಕ್ಟಿವಿಟಿ ಹೇಳಿದ್ದೆ, ಮಾಡಿರಲ್ಲ? ಎಸ್, ಗುಡ್. ಆ್ಯಕ್ಟಿವಿಟಿ ಹೇಳಿದೆ, ಕೆಲವೊಂದು ಹೋಮ್ವರ್ಕ್ ಹೇಳಿದ್ದೆ, ನೀವು ಮಾಡಿದಿರಿ? ಎಸ್, ಚೆಕ್ ಮಾಡ್ತೀನಿ ಆಮೇಲೆ ಅದನ್ನು. ಹಾಗಾದ್ರೆ ಇವತ್ತು ನಾವೇನು ಮಾಡೋಣ ಅಂದರೆ, ಇವೇ ಪೂರ್ಣಾಂಕಗಳಲ್ಲಿ, ಪೂರ್ಣ ಸಂಖ್ಯೆಗಳಲ್ಲಿ, ಭಾಗಲಬ್ಧ ಸಂಖ್ಯೆಗಳಲ್ಲಿ ಪರಿವರ್ತನೆಯ ಗುಣ ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡೋಣ. ಯಾವುದಾದ್ರು ಗುಣ ಇವತ್ತ? ಎಸ್, ಪರಿವರ್ತನೀಯ ಗುಣ. ಪರಿವರ್ತನೀಯ ಗುಣವನ್ನು ಆಗ್ತದೆ ಇಲ್ಲ ಅಂತ ಚೆಕ್ ಮಾಡುವ. ಪರಿವರ್ತನೆ ಚೆಕ್ ಮಾಡುವ. ಹಾಗಾದ್ರೆ ಏನು ಪರಿವರ್ತನೆಯ ಗುಣ? ಪರಿವರ್ತನೆಯು ಜಗದ ನಿಯಮ ಅಂತ ಕರೀತಾರೆ. ಅಂದ್ರೆ ಪರಿವರ್ತನೆ ಬದಲಾವಣೆ ಆಗುವುದು ಅಂತ. ಬದಲಾವಣೆ ಆಗುವುದೇ ಜಗತ್ತಿನ ಒಂದು ನಿಯಮ. ಬದಲಾವಣೆ ಆಗ್ತಾ ಇರ್ತದೆ. ಅದೇ ರೀತಿ ನಮ್ಮ ಗಣಿತದಲ್ಲಿ ಕೂಡ ಏನಾಗ್ತದೆ ಅಂದರೆ ಬದಲಾವಣೆ ಆಗ್ತದೆ. ಬದಲಾವಣೆ ಆಗ್ತದೆ. ಇಲ್ಲಿ ಏನು ಬದಲಾವಣೆ ಆಗ್ತದೆ ಈ ನಿಯಮದಲ್ಲಿ? ಸ್ಥಾನಗಳಲ್ಲಿ ಬದಲಾವಣೆ ಆಗ್ತದೆ, ನೆನ್ಪಿಡ್ಕೋಬೇಕು. ಏನು? ಕೆಲವೊಂದು ಪೂರ್ಣಾಂಕಗಳಿರ್ತವೆ, ಅವುಗಳ ಸ್ಥಾನದಲ್ಲಿ ಬದಲಾವಣೆ ಆದರೂ ಕೂಡ ಅವುಗಳ ಬೆಲೆಗಳಲ್ಲಿ ಬದಲಾವಣೆ ಆಗುವುದಿಲ್ಲ. ಅಂಥದಕ್ಕೆ ನಾವು ಪರಿವರ್ತನೆ ನಿಯಮ ಅಂತ ಕರಿತೀವಿ. ಹಾಗಾದ್ರೆ ಈ ಪರಿವರ್ತನೆ ಗುಣದಲ್ಲಿ ಸಂಕಲನ ಆಗ್ತವ, ಗುಣಾಕಾರ ಆಗ್ತದೋ, ಭಾಗಾಕಾರ ಆಗ್ತದೋ, ಪೂರ್ಣ ಸಂಖ್ಯೆಗಳಲ್ಲಿ ಮತ್ತು ಪೂರ್ಣಾಂಕಗಳಲ್ಲಿ ಮತ್ತು ಭಾಗಲಬ್ಧ ಸಂಖ್ಯೆಗಳಲ್ಲಿ ಅಂತ ನಾವು ಚೆಕ್ ಮಾಡೋಣ. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಪೂರ್ಣ ಸಂಖ್ಯೆಗಳನ್ನು ತಗೊಳ್ಳೋಣ. ಪೂರ್ಣ ಸಂಖ್ಯೆ. ಈ ಪೂರ್ಣ ಸಂಖ್ಯೆಗಳಲ್ಲಿ ಪರಿವರ್ತನೆ ನಿಯಮ ಆಗುತ್ತೆ. ಎಸ್, ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ. ಗಣಿತದಲ್ಲಿ ನಾವು ಸುಲಭೀಕರಣ ಮಾಡಿದಾಗ ಕೆಲವೊಮ್ಮೆ ಗೊತ್ತಾಗ್ತದೆ, ಅಡ್ವಾನ್ಸ್ ಗೊತ್ತಾಗುವುದಿಲ್ಲ. ಹಾಗಾದ್ರೆ ಈಗ ನಾವೇನು ಮಾಡ್ತೀನಿ, ಎ ಮತ್ತು ಬಿಗಳು ಎರಡು ಪೂರ್ಣಾಂಕಗಳಾಗಿರಲಿ. ಅವುಗಳನ್ನು ನಾವು ಹೇಗೆ ಬರಿತೀವಿ ಅಂದರೆ ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಬಿ ಪ್ಲಸ್ ಎ. ಗಮನ ಇರಲಿ, ಸರಿಯಾಗಿ ನೋಡ್ರಿ, ಸರಿಯಾಗಿ ತಿಳ್ಕೊರಿ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಾಗಿದೆ ನೋಡ್ರಿ, ಮೊದಲ ಪದ ಎ ಅದ, ಎರಡನೇದು ಬಿ ಅದ. ನೋಡ್ರಿ, ಈ ಪದಗಳಲ್ಲಿ ಏನೂ ಬದಲಾವಣೆ ಆಗಿಲ್ಲ, ಆದ ಸ್ಥಾನ ಮಾತ್ರ ಬದಲಾವಣೆ ಆಗಿದೆ. ಇಲ್ಲಿ ಮೊದಲನೇದಿದ್ದದ್ದು ಎರಡನೇದಾಗ್ಯದ, ಎರಡನೇದಿದ್ದದ್ದು ಒಂದನೇದಾಗಿದೆ. ಹಾಗಾದ್ರೆ ಎ ಮತ್ತು ಬಿಗಳು ತಮ್ಮ ಸ್ಥಾನದಲ್ಲಿ ಏನಾಗಿದೆ ಬದಲಾವಣೆ ಹೊಂದಿವೆ, ನೆನ್ಪಿಟ್ಕೋಬೇಕು. ಸ್ಥಾನದೇ ಬದಲಾವಣೆ ಹೊಂದಿವೆ. ಅಂದ್ರೆ ಎ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಬಿ ಪ್ಲಸ್ ಎ. ಇದಕ್ಕೆ ನಾವು ಸಂಕಲನದ ಪರಿವರ್ತನೀಯ ಗುಣ ಅಂತ ಕರಿತೀವಿ. ಇದಕ್ಕೆ ಹೆಸರು ಸಂಕಲನದ ಪರಿವರ್ತನೀಯ ಗುಣ. ಸಂಕಲನದ ಪರಿವರ್ತನೀಯ ಅಂದ್ರೆ ಸ್ಥಾನಗಳಲ್ಲಿ ಬದಲಾವಣೆ. ನೋಡು, ಸ್ಥಾನಗಳಲ್ಲಿ ಬದಲಾವಣೆ ಆಗಿದೆ. ಇಂಥವು ಸಾಕಷ್ಟು ನಾವು ಚೆಕ್ ಮಾಡ್ಬೋದು. ಉದಾಹರಣೆ ನಾ ಏನು ಮಾಡ್ತೀನಿ ಅಂದ್ರೆ, ಎದ ಬೆಲೆ ಒಂದು 0 ತಗೊಂಡೆ ಅಂತೇಳಿ, ಬಿದ ಬೆಲೆ ಒಂದು 7 ಅಥವಾ 8 ತಗೊಂಡೆ ಅಂತೇಳಿ ಇದರ ಸಂಕಲನ ಮಾಡ್ತೇನೆ. 0 + 7 is equals 7 + 0. 7 + 0. ಹಾಗಾದ್ರೆ ಏನಾಗುತ್ತೆ? 0 + 7 ಕೂಡಿಸಿದ್ರೆ 7, 7 + 0 ಕೂಡಿಸಿದ್ರೆ 7. ಗಮನ ಇಟ್ಟು ನೋಡಿ. ಹಾಗಾದ್ರೆ ಸ್ಥಾನದಲ್ಲಿ ಮಾತ್ರ ಬದಲಾವಣೆ ಆಗಿದೆ, ಆನ್ಸರ್ ಮಾತ್ರ ಸೇಮ್ ಆಗಿದೆ. ನೀವು ಯಾವೇ ಸಂಖ್ಯೆಗಳು ತೋರಿ, ನೋ ಡೌಟ್ ಅಟ್, ಪ್ಲಸ್ ತೋರಿ, ಮೈನಸ್ ತೋರಿ, ಯಾವುದಾಗುತ್ತೆ. ಹಾಗಾದರೆ ಗಮನ ಇರಬೇಕು, ಎರಡೂ ಸಮ ಇರಬೇಕು. LHS ಸಮ ಇರಬೇಕು, RHS ಸಮ ಇರಬೇಕು. ಹೀಗಿದ್ದಾಗ ಇವಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಸಂಕಲನದ ಪರಿವರ್ತನೀಯ ಗುಣವು
ಪೂರ್ಣ ಸಂಖ್ಯೆಗಳಲ್ಲಿ ಅನ್ವಯವಾಗುತ್ತದೆ ಅಂತ ನಾವು ಹೇಳ್ತೀವಿ. ಆರ್ ಯು ರೈಟ್? ಆಗ ಸಂಕಲನ ಪರಿವರ್ತನೆ ನಿಯಮ ಪೂರ್ಣ ಸಂಖ್ಯೆಗಳೇ ಅನ್ವಯ ಆಗುತ್ತೆ, ಹೋಲ್ಸ್ ಗುಡ್ ಆಗುತ್ತೆ ಅನ್ನೋದು ನಮಗೆ ಪಕ್ಕಾ ಗೊತ್ತಾಯಿತು. ಆರ್ ಯು ಓಕೆ? ಎಸ್. ನೆಕ್ಸ್ಟ್ ಈಗ ಸಂಕಲನ ವ್ಯವಕಲನ ನೋಡೋಣ. ವ್ಯವಕಲನ ಹೆಂಗಾಗ್ತದೆ ನಾವು ಚೆಕ್ ಮಾಡೋಣ. ಇದೇ ರೀತಿ ನಾನು ಲಕ್ಷಬೋದಿಲ್ಲ. ಎಸ್. ಹಾಗಾದ್ರೆ ನೋಡಿ, ಈಗ ವ್ಯವಕಲನದ ಪರಿವರ್ತನೆ. ವ್ಯವಕಲನ ಈಗ ನಾನೇನು ಮಾಡ್ತೀನಪ್ಪ ಅಂದ್ರೆ ಒಂದು 0 ತಗೋತೀನಿ, ಒಂದು 8 ತಗೋತೀನಿ. ವ್ಯವಕಲನವನ್ನು ಚೆಕ್ ಮಾಡೋಣ. ವ್ಯವಕಲನ ಅಂದ್ರೆ 0 ಮೈನಸ್ 8 ರೈಟ್. ಹಾಗೆ ಇದನ್ನ ಹೇಗೆ ಬರ್ತೀವಿ? ಎಸ್ ಮೈನಸ್ 8 ಪ್ಲಸ್ 0 ಇದೆಯಲ್ಲ. ಅಥವಾ 0 ಮೈನಸ್ 8 ಬರ್ತೀವಿ, ಮೈನಸ್ 8 ಮೈನಸ್ 0 ಬರೀತೀವಿ, ಹೀಗೂ ಬರೀಬೋದು ವ್ಯವಕಲನ. ಹಾಗಾದ್ರೆ ಇದು ನೋಡ್ರಿ, 0ದಾಗ ಮೈನಸ್ 8 ಇದನ್ನ ನಾನು ಹೆಂಗೆ ತಗೋಬೇಕಾದ್ರೆ ಮೈನಸ್ ಆಫ್ ಮೈನಸ್ 8 ತಗೋಬೇಕಾದ್ರೆ ಮೈನಸ್ 8. ಹೀಗಾದ್ರೆ ಇದೇನಾಗ್ತದಪ್ಪ ಅಂದ್ರೆ ಇವೆರಡು ಸಮ ಅಥವನ್ನು ನಾವು ಚೆಕ್ ಮಾಡ್ಬೇಕಾಗ್ತದೆ. ಸಮ ಹೇಗಾಗ್ತವಪ್ಪ ಅಂದರೆ ಇದು ವ್ಯವಕಲನದಲ್ಲಿ ಪರಿವರ್ತನೆ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಬದಲಾವಣೆ ಆಗಿಬಿಡ್ತದೆ. ಇದೇನಂದ್ರೆ 8 ಮೈನಸ್ 0 ತಗೋಬೇಕಿಲ್ಲ ಅಷ್ಟೇ. 0 ಮೈನಸ್ 8 ಇಸ್ ಈಕ್ವಲ್ಸ್ 8 ಮೈನಸ್ 0. ಯಾಕಂದ್ರೆ ಗಮನ ಇರಲಿ, ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಬಿ ಮೈನಸ್ ಎ ರೂಪದಲ್ಲಿ ಇರ್ತದೆ. ಇದು ಸಂಕಲನದ ವ್ಯವಕಲನದ ಪರಿವರ್ತನೆಯೇ. ಹಾಗಾದ್ರೆ ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಬಿ ಮೈನಸ್ ಎ ಅಂದ್ರೆ 0 ಮೈನಸ್ 8 ಈಕ್ವಲ್ಸ್ 8 ಮೈನಸ್ 0. ಹಾಗಾದ್ರೆ ಗಮನ ಇರಲಿ, 0 ಮೈನಸ್ 8 ಮಾಡಿದ್ರೆ ಮೈನಸ್ 8 ಬರ್ತದೆ, ಇಸ್ ಈಕ್ವಲ್ಸ್ 8 ಮೈನಸ್ 0 ಮಾಡಿದ್ರೆ ಪ್ಲಸ್ 8 ಬರ್ತದೆ. ಹಾಗಾದ್ರೆ ಎರಡು ಸಮ ಇಲ್ಲ. ಏನೇನು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ಗಮನ ಇರಲಿ. ವ್ಯವಕಲನದ ಪರಿವರ್ತನೆಯ ಗುಣ ಏನ್ ಬರ್ತದಪ್ಪ ಅಂದ್ರೆ ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಬಿ ಮೈನಸ್ ಎ. ನಾನು ಒಂದು ಎ ದ ಬೆಲೆ 0 ತಗೊಂಡೆ, ಬಿ ದ ಬೆಲೆ 8 ತಗೊಂಡೆ ಅಂದ್ರೆ 0 ಮೈನಸ್ 8 ಇಸ್ ಈಕ್ವಲ್ಸ್ 8 ಮೈನಸ್ 0. ಯಾಕೆ ಸ್ಥಾನ ಬದಲಾವಣೆ ಆಗಿದೆ, ಆದ್ರೆ ಆನ್ಸರ್ ಬೇರೆ ಆಗಿದೆ. ಹಾಗಾದ್ರೆ ಇದಕ್ಕೆ ನಾವೇನಂತೀವಿ ಅಂದ್ರೆ ವ್ಯವಕಲನದಲ್ಲಿ ಏನಾಗ್ತದೆ ಅಂದ್ರೆ ಪರಿವರ್ತನೆ ಆಗುವುದಿಲ್ಲ. ವಾಗಿಲ್ಲ ಅಂತ ವ್ಯವಕಲನದಲ್ಲಿ ಪರಿವರ್ತನೆ ಬೇಕಾದಷ್ಟು ಚೆಕ್ ಮಾಡ್ಬೋದು, ನೋ ಡೌಟ್. ಅದು ಈಸಿಯಾಗಿ ಸಮಸ್ಯೆ ಇಲ್ಲ. ಚೆಕ್ ಮಾಡಿದಾಗ ನಮ್ಗೆ ಏನಾಗ್ತದೆ ಆನ್ಸರ್ ಸಿಗ್ತದೆ. ಸಿಂಪಲ್, ವೆರಿ ಸಿಂಪಲ್. ಹಾಗಾದ್ರೆ ಗೊತ್ತಾಯ್ತಾ ವ್ಯವಕಲನದಲ್ಲಿ ಪರಿವರ್ತನೆ ಆಗುವುದಿಲ್ಲ ಅಂತ. ಆಗ ಬೇಕಾದ್ರೆ ಇನ್ನೊಂದು ತೋರಿ, ಆತದಲ್ಲಿ ಚೆಕ್ ಮಾಡೋಣ. ಬೇಕಾದ ತೋರಿ. ಎಸ್ ಏನು ತೋರಿ? ಈಗ ಒಂದು 2 ತಗೋರಿ, ಎ ದ ಬೆಲೆ 2 ತಗೋರಿ, ಬಿ ದ ಬೆಲೆ ಒಂದು 3 ತಗೋರಿ. ಚೆಕ್ ಮಾಡೋಣ. ಹೆಂಗೆ ಬರ್ತೀರಿ ನೋಡ್ರಿ, 2 ಮೈನಸ್ 3 ಇಸ್ ಈಕ್ವಲ್ಸ್ 3 ಮೈನಸ್ 2. ಹಾಗಾದ್ರೆ 2 ಮೈನಸ್ 3 ಅಂದ್ರೆ ಮೈನಸ್ 1 ಇಸ್ ಈಕ್ವಲ್ಸ್ 3 2 ಕಳೆದ್ರೆ ಪ್ಲಸ್ 1. ಬೋತ್ ಆರ್ ನಾಟ್ ಈಕ್ವಲ್. ಹಾಗಾದ್ರೆ ಪೂರ್ಣ ಸಂಖ್ಯೆಗಳಲ್ಲಿ ವ್ಯವಕಲನದ ಪರಿವರ್ತನೆ ಆಗಿರೋದಿಲ್ಲ ಅಂತ ನಾವು ಹೇಳ್ಬೇಕು. ಆರ್ ಯು ರೈಟ್? ಸಿಂಪಲ್. ಸಾಕಷ್ಟು ನೀವೇನು ಮಾಡ್ಬೋದು ಅಂದ್ರೆ ಈ ರೀತಿ ಲೆಕ್ಕಗಳನ್ನು ನಾವು ಬಿಡಿಸ್ಬೋದು. ನೆಕ್ಸ್ಟ್ ಮುಂದೆ ಉಳಿದಿನ ನೋಡ್ರಿ, ಮುಂದೆ ಯಾಕೆ ಹೊರಡೋಣ. ದಿಸ್ ಇಸ್ ಈಗ ಗುಣಾಕಾರವನ್ನು ಚೆಕ್ ಮಾಡೋಣ. ಗುಣಾಕಾರ ಚೆಕ್ ಮಾಡೋಣ. ಈ ಗುಣಾಕಾರ ಏನಂತಂದ್ರೆ ಎ ಇಂಟು ಬಿ ಇಸ್ ಈಕ್ವಲ್ಸ್ ಬಿ ಇಂಟು ಎ. ಗುಣಾಕಾರದ ಪರಿವರ್ತನೆಯ ಚಿಹ್ನೆಗಳ ಬದಲಾವಣೆ. ಈಗ ನಾವೇನು ಮಾಡೋಣ ಅಂದ್ರೆ ಎ ದ ಬೆಲೆ ಒಂದು 6 ತಗೊಳ್ಳೋಣ, ಬಿ ದ ಬೆಲೆ ಒಂದು 0 ತಗೊಳ್ಳೋಣ. ಅದಕ್ಕೆ ಒಂದು ಬೇಕಾದ ತಗೊಳ್ಳಿ, ನೋ ಡೌಟ್. ಹಾಗಾದ್ರೆ ಸ್ಟಾರ್ಟ್ ಮಾಡ್ತೀನಿ. 6 ಇಂಟು 0 ಈಕ್ವಲ್ಸ್ 0 ಇಂಟು 6. 6 ಇಂಟು 0 ಈಸ್ ಈಕ್ವಲ್ಸ್ 0 ಇಂಟು 6. ಹಾಗಾದ್ರೆ 6 ಇಂಟು 0 ಮಾಡಿದ್ರೆ 0 ಬರ್ತದೆ. ಹಾಗಾದ್ರೆ 0 ಇಂಟು 6 ಮಾಡಿದ್ರೆ 0 ಬರ್ತದೆ. ಹಾಗಾದ್ರೆ ಈಸ್ ಈಕ್ವಲ್ ಸಮ ಆದ, LHS ಸಮ ಆದ ಮತ್ತು RHS ಸಮ ಆದ. ಹಾಗಾದ್ರೆ ಗಮನ ಇರಬೇಕು ಅರ್ಥಿಗಳೇ, ಭಾಳ ಚಂದಗೆ ನೋಡಿ ನೀವು ತಿಳ್ಕೊಬೇಕ ಯಾವ ರೀತಿ ಏನಾಗ್ಯದಂತೆ.
ಇದರ ಅರ್ಥ ಏನಂದ್ರೆ both LHS and RHS are equals. Therefore, the multiplication of commutative law is holds good in whole numbers, right? ಹಾಗಾದ್ರೆ ಇದಕ್ಕೆ ನಾವೇನು ಕೇಳ್ತೀವಿ ಅಂದ್ರೆ ಗುಣಾಕಾರದ ಪರಿವರ್ತನೆಯವಾಗಿದೆ. ಗುಣಾಕಾರದ ಪರಿವರ್ತನೆಯವಾಗಿದೆ. ಗುಣಾಕಾರದ ಪರಿವರ್ತನೀಯವಾಗಿದೆ ಅಂತ ನೀವು ಹೇಳಬೇಕ. ಗಮನ ಇರಲಿ. ಈ ರೀತಿ ಇರುವುದರಿಂದ ನಾವೇನು ಮಾಡ್ತೀವಪ್ಪ ಅಂದರೆ ಗುಣಾಕಾರ ಪರಿವರ್ತನೆ ಎಲ್ಲಿ ಆಗ್ತದಪ್ಪ ಅಂದರೆ ಪೂರ್ಣ ಸಂಖ್ಯೆಗಳಲ್ಲಿ ಆಗುತ್ತದೆ. ಗುಣಾಕಾರದ ಪರಿವರ್ತನೆ ಆಗುತ್ತದೆ. ನಂತರ ಮುಂದುವರೆದು ಭಾಗಾಕಾರ ಆಗ್ತದೆ ಚೆಕ್ ಮಾಡಬೇಕು. ಭಾಗಾಕಾರ ಅಂತ ಕಂಪಲ್ಸರಿ ಆಗೋದೇ ಇಲ್ಲ. ಯಾಕಂದ್ರೆ ವ್ಯವಕಲನೇ ಆಗಲಿಲ್ಲ ಅಂದ್ರೆ ಭಾಗಾಕಾರ ಆಗೋದಿಲ್ಲ. ಹಾಗಾದ್ರೆ ನೆನಪಿರಲಿ, ಇನ್ನೊಂದು ನೆನಪಿಡ್ಕೋಬೇಕು ನಾವು ಏನಂದ್ರೆ ಯಾವಾಗಲೂ ಪೂರ್ಣ ಸಂಖ್ಯೆಗಳಲ್ಲಿ ಸಂಕಲನದ ಪರಿವರ್ತನೆಯವಾಗಿರುತ್ತದೆ. ಸಂಕಲನದ ಪರಿವರ್ತನೆ ಆಗಿದೆ ಎಲ್ಲಿ? ಪೂರ್ಣ ಸಂಖ್ಯೆಗಳು. ನೆಕ್ಸ್ಟ್ ವ್ಯವಕಲನದ ಪರಿವರ್ತನೆವಾಗಿಲ್ಲ. ವ್ಯವಕಲನದ ಪರಿವರ್ತನೆ ಆಗಿಲ್ಲ. ನಂತರ ಮೂರನೇದು ಗುಣಾಕಾರದ ಪರಿವರ್ತನೆ ವಾಗಿದೆ. ಗುಣಾಕಾರದಲ್ಲಿ ಪರಿವರ್ತನೆವಾಗಿದೆ. ನಂತರ ಭಾಗಾಕಾರದಲ್ಲಿ ಪರಿವರ್ತನೆವಾಗಿಲ್ಲ. ಎಷ್ಟು ನೀವು ಕಂಪಲ್ಸರಿ ತಿಳ್ಕೊಳ್ಬೇಕು ನೋಡಪ್ಪ. ಕಂಪಲ್ಸರಿ ನೀವು ತಿಳ್ಕೊಳ್ಳೇಬೇಕ. ಯಾಕಂದ್ರೆ ಪೂರ್ಣ ಸಂಖ್ಯೆಗಳಲ್ಲಿ ಪರಿವರ್ತನೆ ಗುಣ ಇಷ್ಟಾಗಿರ್ದಿಲ್ಲ. ಇದು ಅಂಡರ್ಸ್ಟ್ಯಾಂಡ್ ಆಯ್ತಂದ್ರೆ ನಮಗೆ ಆರಾಮ ನಾವೇನು ತಲೆನೇ ಕೆಡ್ಸ್ಕೊಳಂಗಿಲ್ಲ. ಇದೇ ರೀತಿ ಮುಂದುವರಿತಾ ಪೂರ್ಣಾಂಕಗಳಲ್ಲಿ ನಾವು ಏನು ಮಾಡ್ಬೋದು ಅಂದ್ರೆ ಚೆಕ್ ಮಾಡ್ಬೋದು. ಪೂರ್ಣಾಂಕಗಳಲ್ಲಿ ಪ್ಲಸ್ ಇರ್ತದೆ, ಮೈನಸ್ ಇರ್ತದೆ, ಚೆಕ್ ಮಾಡ್ಬೋದು. ಅಲ್ಲಿ ಕೂಡ ಏನಾಗ್ತದೆ? ಸಂಕಲನದ ಪರಿವರ್ತನೆ ಆಗ್ತದೆ, ಗುಣಾಕಾರದ ಪರಿವರ್ತನೆ ಆಗ್ತದೆ, ವ್ಯವಕಲನದಲ್ಲಿ ಆಗ್ತದೆ, ಭಾಗಾಕಾರದಲ್ಲಿ ಆಗ್ತದೆ, ಚೆಕ್ ಮಾಡ್ಬೋದು. ಹಾಗಾದ್ರೆ ಎಸ್ ಅಂಡರ್ಸ್ಟ್ಯಾಂಡ್? ಓಕೆ ಫೈನ್. ಹಾಗಾದ್ರೆ ಈಗ ನಾನು ಪೂರ್ಣ ಸಂಖ್ಯೆಗಳನ್ನು ಪೂರ್ಣಾಂಕಗಳನ್ನು ತಗೊಳ್ಳೋಣ. ಪೂರ್ಣಾಂಕಗಳ ಗಣವನ್ನು ತಗೊಳ್ಳೋಣ. ಸಂಖ್ಯೆಗಳ ಹೆಸರೇನಪ್ಪ ಅಂದರೆ ಪೂರ್ಣಾಂಕಗಳು. ಗಮನ, ಪೂರ್ಣಾಂಕ ಸಂಖ್ಯೆಗಳು. ಹಾಗಾದರೆ ಈಗ ನಾವು ಒಂದು ಪೂರ್ಣಾಂಕವನ್ನು ತಗೊಳ್ಳೋಣ. ಏನು ತಗೊಳ್ಳೋಣ ಅಂದರೆ ಎದ ಬೆಲೆ ಒಂದು -3 ತಗೊಳ್ಳೋಣ, ಬಿ ದ ಬೆಲೆ ಒಂದು -7 ತಗೊಳ್ಳೋಣ. ಪೂರ್ಣಾಂಕಗಳು ತಾನೆ? ಎಸ್. ಈ ಪೂರ್ಣಾಂಕಗಳಲ್ಲಿ ಸಂಕಲನದ ಪರಿವರ್ತನೆ ಆಗ್ತದ? ಚೆಕ್ ಮಾಡೋಣ. ಯಾಕೆ ಚೆಕ್ ಮಾಡೋಣ? ಹಾಗಾದ್ರೆ ನೋಡಿ, ಸಂಕಲನ ಪರಿವರ್ತನೆ ಯಾವುದು? a plus b is equals b plus a. ಬೆಲೆಯನ್ನು ತುಂಬಬಹುದು. a ದ ಬೆಲೆ -3 ಪ್ಲಸ್ b ದ ಬೆಲೆ -8. ನೋಡ್ರಿ, ಬ್ರಾಕೆಟ್ ಹಾಕಿ ಬರೀಬಹುದು. ಮೈನಸ್ ಇದ್ದಾಗ ಈಸ್ ಈಕ್ವಲ್ಸ್ b ದ ಬೆಲೆ -5 ಪ್ಲಸ್ a ದ ಬೆಲೆ -3. ಚೆಕ್ ಮಾಡ್ಬೋದೇ. ಈಗ ಯಾವುದೇ ನಿಯಮ ನಾವು ಮೂರನ್ಯಾಗ ಬಲ್ಕ್ನ್ಯಾಗ ಆಗ್ತದ ಅನ್ನಂಗಿಲ್ಲ. ಪ್ರಾಕ್ಟಿಕಲಿ ಬೇಕು ನಮಗೆ. ಪ್ರಾಕ್ಟಿಕಲ್ ನಾವು ಮಾಡೋದ್ರಿಂದ ಇದು ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ದ ಸೈನ್ಸ್ ಇಸ್ ದ ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಜ್ ಅಂತ. ಗಣಿತ ಕೂಡ ನಿಖರವಾದಂಥ ಬೆಲೆ ಇರ್ತದೆ. ಆ ನಿಖರವಾದಂಥ ಬೆಲೆ ಇದ್ದಾಗ ಮಾತ್ರ ನಮ್ಗೆ ಇದು ನಿಜ ಆಗ್ತದೆ, ಇಲ್ಲ ನಿಜ ಆಗ್ತದೆ. ಆದ್ದರಿಂದ ಗಮನ ಇರಲಿ. ಈಗ -1
ಪ್ಲಸ್ ಇಂಟು ಮೈನಸ್ ಎಷ್ಟು ಮೈನಸ್ ಈಸ್ ಈಕ್ವಲ್ಸ್ ಮೈನಸ್ 5 ನೋಟ್ ಮೈನಸ್ 5 ಪ್ಲಸ್ ಇಂಟು ಮೈನಸ್ ಮೈನಸ್ 3 ಹಾಗಾದ್ರೆ ಮೈನಸ್ 3 ಮೈನಸ್ 5 ಮೈನಸ್ 8 ಈಸ್ ಈಕ್ವಲ್ಸ್ ಮೈನಸ್ 5 ಮೈನಸ್ 3 ಮೈನಸ್ 8 ಎಲ್ಲ ಸಮ ಅದಾವ ಎಸ್. ಹಾಗಾದ್ರೆ ಎಲ್ಲ ಸಮ ಇದ್ದಾಗ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಸಮ ಇದ್ದಾಗ ನಾವೇನು ಹೇಳ್ತೀವಿ ಅಂದರೆ ಪೂರ್ಣಾಂಕಗಳಲ್ಲಿ ಸಂಕಲನದ ಪರಿವರ್ತನೆಯ ಗುಣ, ಸಂಕಲನದ ಪರಿವರ್ತನೆಯ ಗುಣ ಏನಾಗಿದೆ? ಗುಣ ಅನ್ವಯವಾಗಿದೆ, ಅನ್ವಯಿಸಿದೆ ಅಂತೂ ಬರಿಬೇಕು, ಅಥವಾ ಸಂಕಲನದ ಪರಿವರ್ತನೀಯವಾಗಿದೆ ಅಂತೂ ಬರಿಬೇಕು. ಎಸ್, ಎಷ್ಟು ಗೊತ್ತಾಯ್ತಂದ್ರೆ ನಾವು ವ್ಯವಕಲನವನ್ನು ನಾವೇ ಚೆಕ್ ಮಾಡ್ತೇವೆ, ಆಗ್ತದೆ ಇಲ್ಲ, ಮತ್ತು ಗುಣಾಕಾರವನ್ನು ಚೆಕ್ ಮಾಡ್ತೇವೆ, ಭಾಗಾಕಾರವನ್ನು ಚೆಕ್ ಮಾಡ್ತೇವೆ. ಗಮನದಲ್ಲಿ ಒಂದು ವಿಚಾರ ಹೇಳ್ತೇನೆ, ವ್ಯವಕಲನ ಬಹುಶಃ ಆಗ್ಲಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಹೆಂಗೆ ಆಗ್ಲಕ್ಕಿಲ್ಲ ಚೆಕ್ ಮಾಡ್ತೇವೆ ನೋಡಿ. ಇದೇ ಸಂಖ್ಯೆಗಳನ್ನು ತಗೊಳ್ಳಿ, ಅಕ್ಷರ ಎಸ್, ಇದೇ ಸಂಖ್ಯೆ ತಗೊಳ್ಳಿ, ಸಂಖ್ಯೆ ನೋಡಿ. ವ್ಯವಕಲನ ಎ ಮೈನಸ್ ಬಿ, ಬಿ ಮೈನಸ್ ಎ. ಪೂರ್ಣಾಂಕ ಸಂಖ್ಯೆಗಳಲ್ಲಿ ವ್ಯವಕಲನ ಪರಿವರ್ತನೆಯವಾಗಿದೆ ಇಲ್ಲ ಅಂತ ನಾವು ಏನು ಮಾಡಬೇಕಾಗ್ತದೆ? ಚೆಕ್ ಮಾಡಬೇಕಾಗ್ತದೆ. ಹಾಗಾದರೆ ನೋಡ್ರಿ, ನೆನ್ಪಿಡ್ರಿ, ಎದ ಬೆಲೆ ಮೈನಸ್ 3 ಹಾಕಿ, ಎಸ್ ಮೈನಸ್ ಮೈನಸ್ ಹಾಕಿ, ಬಿದ ಬೆಲೆ ಏನದ ಮೈನಸ್ 8 ಹಾಕ್ರಿ, ಈಸ್ ಈಕ್ವಲ್ ಟು ಬರೀ ನೋಡೋಣ ಸರಿಯಾದ ಸರಿಯಾ ಇಲ್ಲಾಂದ್ರೆ ಇಲ್ಲ ಕಾಣ. ನೆಕ್ಸ್ಟ್ ಏನು ಮಾಡೋಣ? ಬಿದ ಬೆಲೆ ಮೈನಸ್ 5, ಬಿದ ಬೆಲೆ ಮೈನಸ್ 5, ಮೈನಸ್ ಚಿಹ್ನೆ ಬರೀತೀನಿ. ಎದ ಬೆಲೆ ಎಷ್ಟು ಅಂದರೆ ಮೈನಸ್ 3. ಗಮನಿಸಿ, ಹಾಗಾದ್ರೆ ಚೆಕ್ ಮಾಡ್ತೀನಿ. ಮೈನಸ್ 3 ಮೈನಸ್ ಇಂಟು ಮೈನಸ್ ಪ್ಲಸ್ 5 ಇಸ್ ಈಕ್ವಲ್ಸ್ ಮೈನಸ್ 5 ಮೈನಸ್ ಇಂಟು ಮೈನಸ್ ಪ್ಲಸ್ 3. ಓಕೆ, ಹಾಗಾದ್ರೆ ಮೈನಸ್ 3 ಪ್ಲಸ್ 5 ಯಾರು ಹೇಳ್ತೀರಿ? ಕಳಿಬೇಕಾ ಕೂಡಿಸ್ಬೇಕು? ಎಸ್, ಕಳಿಬೇಕು. 2 ಈಸ್ ಈಕ್ವಲ್ಸ್ ಮೈನಸ್ 5 3 ಕಳಿಬೇಕು, ಕೂಡಿಸ್ಬೇಕು, ಕಳಿಬೇಕು. ಎಷ್ಟು ಆನ್ಸರ್? ಮೈನಸ್ 2. ಈಕ್ವಲ್ ಅದಾವ? ಎಸ್, ನಾಟ್ ಈಕ್ವಲ್. ಈಕ್ವಲ್ ಇಲ್ಲ, ಇದೇ ಬೇಕಾದಷ್ಟು ನೀವು ಸಂಖ್ಯೆಗಳನ್ನು ತೊಗೊಂಡು ಮಾಡಬೇಕು. ಹಾಗಾದ್ರೆ ಗಮನ ಇರಬೇಕು, ಪೂರ್ಣ ಸಂಖ್ಯೆ ಪೂರ್ಣಾಂಕಗಳಲ್ಲಿ ನೆನಪಿರಲಿ, ಪೂರ್ಣಾಂಕಗಳಲ್ಲಿ ವ್ಯವಕಲನವು ಪರಿವರ್ತನೆವಾಗಿಲ್ಲ. ಅದೇ ರೀತಿ ನೀವು ಗುಣಾಕಾರ ಮಾಡಿ ಕಂಪಲ್ಸರಿ ಗುಣಾಕಾರವಾಗಿ ಆಗ್ತದೆ. ಪೂರ್ಣಾಂಕ ಸಂಖ್ಯೆಗಳಲ್ಲಿ ಪರಿವರ್ತನೆಯು ಗುಣಾಕಾರವಾಗಿರುತ್ತದೆ. ಒಂದು ವೇಳೆ ವ್ಯವಕಲನ ಆಗಿಲ್ಲ ಅಂದ್ರೆ ನೋ, ಭಾಗಾಕಾರನೂ ಆಗುದಿಲ್ಲ. ಹಾಗಾದರೆ ನಾವು ಅರ್ಥ ಮಾಡ್ಕೊಳ್ಳೋದೇನಪ್ಪ ಅಂದರೆ ಪೂರ್ಣಾಂಕಗಳಲ್ಲಿ ಪರಿವರ್ತನೆಯ ಸಂಕಲನ ಆಗಿರ್ತದೆ, ವ್ಯವಕಲನ ಆಗಿರುವುದಿಲ್ಲ, ಗುಣಾಕಾರ ಆಗಿರುತ್ತದೆ ಅಂತ ನೀವು ಮನೆಯಲ್ಲಿ ಚೆಕ್ ಮಾಡ್ರಿ. ಎಸ್, ಚೆಕ್ ಮಾಡ್ಕೋಬೋದು. ಮತ್ತು ಭಾಗಾಕಾರ ಆಗಿದೆಯಿಲ್ಲ ಅಂತ ಮನೆಯಲ್ಲಿ ನೀವು ಚೆಕ್ ಮಾಡ್ಬೋದು. ಇಷ್ಟು ನಾವು ಪೂರ್ಣಾಂಕ ಸಂಖ್ಯೆಗಳಲ್ಲಿ ಬಗ್ಗೆ ಅಭ್ಯಾಸ ಮಾಡ್ತೀವಿ, ರೈಟ್? ಓಕೆ, ಹಾಗಾದ್ರೆ ನಾವು ಮುಂದುವರೆದು ಏನು ಮಾಡೋಣಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಆಗಿರ್ತದಿಲ್ಲ ಅಂತ ಚೆಕ್ ಮಾಡೋಣ. ಎಸ್, ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಪರಿವರ್ತನೆ ಗುಣ ಎಲ್ಲೆಲ್ಲಿ ಆಗ್ತದೆ ಅಂತ ಚೆಕ್ ಮಾಡೋಣ. ಎಸ್, ಚೆಕ್ ಮಾಡ್ತೀವಿ. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳನ್ನು ತಗೊಳ್ಳೋಣ. ಟೆಕ್ಸ್ಟ್ ಬುಕ್ನಾಗ ಒಂಚೂರು ಚೇಂಜಸ್ ಮಾಡ್ಯಾನ. ಅವ LHS ಸಪ್ರೇಟ್ ತೊಗೊಳ, RHS ಸಪ್ರೇಟ್ ತೊಗೊಳ. ಆದರೆ ನಾವೇನು ಮಾಡೋಣ ಅಂದ್ರೆ ಒಂದೇ ಸೈಡ್ ನಾನು ತೊಗೊಂಡು ನಿಮ್ಗೆ ಏನು ಮಾಡ್ತೀನಿ ಅಂದರೆ ನಾನು ಹೇಳ್ತೇನೆ. ಓಕೆ, ಹಾಗಾದ್ರೆ ಈಗ ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳನ್ನು ನೀವು ತಗೊಳ್ಳಿ. ಹಾಗಾದ್ರೆ ಗಮನ ಇರಬಹುದು. ಈಗ ನಾನು ಎದ ಬೆಲೆ 1/2 ತಗೊಂಡೆ, ಇದೊಂದು ಭಾಗಲಬ್ಧ ಸಂಖ್ಯೆ. ಎಸ್, ರೈಟ್? ಹಾಗಾದ್ರೆ ಬಿದ ಬೆಲೆ -2/5 ತಗೊಂಡೆ. ಕಾಣಿಸುತ್ತಾ ಇಲ್ಲ?
ಕಾನ್ಸ್ಟೆಂಟ್ ನಾನು ಬೇರೆ ಚೆಕ್ ಸೇರಿದ್ದೆ. ಬಿ ದ ಬೆಲೆ ಎಷ್ಟು? ಬಿ ದ ಬೆಲೆ -2/5. ಹಾಗಾದ್ರೆ ಸಂಕಲನದ ಪರಿವರ್ತನೆಯ ಗುಣವು ಆಗುತ್ತದೆಯೋ ಇಲ್ಲೋ ಎಂಬುದನ್ನು ಚೆಕ್ ಮಾಡ್ರಿ, ಬಿಡಿಸ್ರಿ ಅಂದಾಗ ನಾವು ಈಗೇನು ಮಾಡ್ತೀವಿ ಅಂದರೆ ಚೆಕ್ ಮಾಡ್ತೀವಿ. ಹ್ಯಾಂಗೆ ಚೆಕ್ ಮಾಡ್ತೀವಿ ನೋಡಿ. ಸೇಮ್ a + b = b + a ಆಗಿದೆಯಲ್ಲ ಚೆಕ್ ಮಾಡೋಣ ಅಂತ ಸಂಕಲನದ ಪರಿವರ್ತನೆಯ ಗುಣ. ಈಗ ನೋಡ್ರಿ, a ದ ಬೆಲೆ 1/2 ಬರೀತೀವಿ, b ದ ಬೆಲೆ +-2/5 ಬರೀತೀವಿ, ಈಕ್ವಲ್ಸ್ ಬರೀತೀನಿ. ಇಲ್ಲಿ ಈಕ್ವಲ್ ಟು ಬರ್ಬೋದು ಬಂದೇನ. ಆಮೇಲೆ ಸಮ ಇದ್ರೆ ಸಮಾನ ಬರೆಯಮ್ಮ, ಸಮ ಇಲ್ಲ ಅಂತ ಬರೆಯಮ್ಮ, ಸಿಂಪಲ್, ಅದ್ರಾಗ ಏನು ಇದು ಇಲ್ಲ. ಹಾಗಾದ್ರೆ b ದ ಬೆಲೆ -2/5 ಪ್ಲಸ್ a ದ ಬೆಲೆ 1/2, ಇಷ್ಟೇ ಸಿಂಪಲ್. ಗಮನ. ಹಾಗಾದ್ರೆ ನಾ ಆಲ್ರೆಡಿ ನಿಮ್ಗೆ ಹೇಳಿನಿ ಏನಂದ್ರೆ ಭಿನ್ನ ರಾಶಿಗಳ ಸಂಕಲನ, ನಿನ್ನೆ ಅದು ಹೇಳಿದ್ದೀನಿ, ಅದಕ್ಕಿಂತ ಪೂರ್ವದಲ್ಲಿ ಅದೇ ಹೇಳಿದ್ದೀನಿ. ಮತ್ತು ಛೇದಗಳು ಬೇರೆ ಬೇರೆ ಇದ್ದಾಗ ಹೇಗೆ ಮಾಡಬೇಕು, ಛೇದಗಳು ಒಂದೇ ಇದ್ದಾಗ ಹೇಗೆ ಮಾಡಬೇಕು ನೆನ್ಪಿಟ್ಕೋಬೇಕು. ಹಾಗಾದ್ರೆ ಛೇದಗಳು ಬೇರೆ ಬೇರೆ ಅದಾವ ಅಂದ್ರೆ ಏನು ಮಾಡಬೇಕು? ಓರೆ ಗುಣಕ ಮಾಡಬೇಕು. ಈಗ 5 ಇಲ್ಲಿ, 2 ಇಲ್ಲಿ. ಹಾಗಾದ್ರೆ 1 5 5 ಪ್ಲಸ್ 2 4 -4 ಬ್ರಾಕೆಟ್ ಹಾಕಿದ್ರೆ ಎಸ್ ಡಿವೈಡೆಡ್ ಬೈ 2 ಈಕ್ವಲ್ಸ್. ಇದು ಛೇದಗಳು ಬೇರೆ ಬೇರೆ ಇದಾವೆ. ಹಾಗಾದ್ರೆ 2 ಇಲ್ಲಿ ಘಾತಗಳು, 5 ಇಲ್ಲಿ ಘಾತಗಳು. ನಂತರ -2 × 2 -4 ಪ್ಲಸ್ 1 5 5 ಡಿವೈಡೆಡ್ ಬೈ 5 2 10. ಹಾಗಾದ್ರೆ ಮುಂದುವರೆದು ಹೇಳೋಣ. 5 ಪ್ಲಸ್ ಇಂಟು ಮೈನಸ್ 5 - 4 ಡಿವೈಡೆಡ್ ಬೈ 10. ಕರೆಕ್ಟ್? ನೋಟ್ ಸರಿ? ಎಸ್, ಸಿಂಪಲ್. 5 - 4 ಪ್ಲಸ್ ಇಂಟು ಮೈನಸ್ -4 ಡಿವೈಡೆಡ್ ಬೈ 2 × 5 = 10 ಈಸ್ ಈಕ್ವಲ್ಸ್ -4 1 ಕಳೆಯಿರಿ, 5 ಕಳೆಯಿರಿ 1 ಡಿವೈಡೆಡ್ ಬೈ 5 2 10 14. ಹಾಗಾದ್ರೆ 5 4 ಕಳೆಯಿರಿ 1 ಬೈ 10 ಈಸ್ ಈಕ್ವಲ್ಸ್ 1/10. ಸಮಾಧಾನ? ಎಸ್. ನೋಟ್ಸ್ ಚೆಕ್ ಮಾಡಿ, ನೀವು ಬೇಕಾದಷ್ಟು ತೋರಿ, 2 ಪ್ಲಸ್ ತೋರಿ, 2 ಮೈನಸ್ ತೋರಿ, ಭಾಗಲಬ್ಧ ಸಂಖ್ಯೆಗಳನ್ನು ನೋಡ್ಬೋದು. ಹಾಗಾದ್ರೆ ಗಮನ ಮಾಡಬೇಕು, ಭಾಗಲಬ್ಧ ಸಂಖ್ಯೆಗಳಲ್ಲಿ ಸಂಕಲನದ ಪರಿವರ್ತನೆವಾಗಿದೆ. ಸಂಕಲನದ ಪರಿವರ್ತನೆವಾಗಿದೆ. ಸಂಕಲನದ ಪರಿವರ್ತನೆವಾಗಿದೆ. ಭಾಗಲಬ್ಧ ಸಂಖ್ಯೆಗಳಲ್ಲಿ ಸಂಕಲನದ ಪರಿವರ್ತನೆವಾಗಿದೆ. ಎಸ್. ಹಾಗಾದ್ರೆ ವ್ಯವಕಲನ ನೀವು ಚೆಕ್ ಮಾಡಿ, ವ್ಯವಕಲನ ಚೆಕ್ ಮಾಡೋಣ. ಇದೇ ಸಂಖ್ಯೆ ಬೇಕಂತ ತಗೊಳ್ಳೋಣ, ಬೇರೆ ಸಂಖ್ಯೆಗಳನ್ನ ತಗೊಳ್ಳೋಣ. ಎಸ್ ಮಾಡೋಣ. ಎಸ್ ಅಳಿಸಿ ರೈಟ್. ಹೇಳ್ರಪ್ಪ, ನೀವೇ ಹೇಳ್ರಿ, ಏದ ಬೆಲೆ ಹೇಳ್ರಿ. ಹಾಂ ಎಸ್, ಏದ ಬೆಲೆ 4/5. ಪಿ ದ ಬೆಲೆ ಹೇಳ್ರಿ ನೋಡೋಣ. ಎಸ್ 2/3. ಎಸ್ 2/3. ಬಿ ಈಕ್ವಲ್ಸ್ 2/3. ವ್ಯವಕಲನ ಮಾಡೋಣ. ಏನಂದ್ರೆ a - b ಈಸ್ ಈಕ್ವಲ್ಸ್ b - a. ವ್ಯವಕಲನ ಪರಿವರ್ತನೆಗಳು. ಹಾಗಾದ್ರೆ ನೋಡ್ರಿ, a ದ ಬೆಲೆ 4/5 ಮೈನಸ್ ಬಿ ದ ಬೆಲೆ 2/3 ಈಸ್ ಈಕ್ವಲ್ಸ್ ಬಿ ದ ಬೆಲೆ 2/3 ಮೈನಸ್ ಎ ದ ಬೆಲೆ 4/5. ಸಿಂಪಲ್. ಹಾಗಾದ್ರೆ ಛೇದಗಳು ಮತ್ತೆ ಚೇಂಜ್ ಅದಾವ. ಒರೆ ಗುಣಾಕಾರ ಪದ್ಧತಿನೇ ಅಪ್ಲೈ ಮಾಡ್ಬೇಕಾಗ್ತದೆ ನಾವು. ಅದನ್ನ ಬಿಟ್ಟು ಏನು ಮಾಡೋಕ್ಕಾಗಲ್ಲ. 3 ಇಲ್ಲಿ ಬರ್ತದೆ, 5 ಇಲ್ಲಿ ಬರ್ತದೆ. ಎಸ್. ಹಾಗಾದ್ರೆ 4 × 12 ಮೈನಸ್ 2 × 10 ಡಿವೈಡೆಡ್ ಬೈ 5 × 15 ಈಸ್ ಈಕ್ವಲ್ಸ್ ಸೇಮ್ 5 ಇಲ್ಲಿ ಬರ್ತದೆ, 3 ಇಲ್ಲಿ ಬರ್ತದೆ, 2 5 10
ಮೈನಸ್ 4 ಮೂಲೆ 12 ಡಿವೈಡೆಡ್ ಬೈ 10. ಸಿಂಪಲ್. ಹಾಗಾದ್ರೆ ನಮ್ಮಲ್ಲಿ 12ರಾಗ 10 ಕಳೆದ್ರೆ 2 ಡಿವೈಡೆಡ್ ಬೈ 10 ಈಸ್ ಈಕ್ವಲ್ಸ್ 10ರಾಗ 12 ಕಳೆದ್ರೆ ಮೈನಸ್ ಡಿವೈಡೆಡ್ ಬೈ 15. ಸರಿ ಅದಲ್ರಿ? ಎಸ್ ಸರಿ ಇಲ್ಲ. ಹಾಗಾದ್ರೆ ನೋಡು ಎಷ್ಟು ವಿಚಿತ್ರ. 2/15 ಈಸ್ ನಾಟ್ ಈಕ್ವಲ್ ಟು ಮೈನಸ್ 2/15. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ವ್ಯವಕಲನದ ಪರಿವರ್ತನೀಯವಾಗಿಲ್ಲ ಅಂತ ಹೇಳ್ಬೇಕು. ವ್ಯವಕಲನದ ಪರಿವರ್ತನೀಯವಾಗಿಲ್ಲ. ಎಷ್ಟು ಚಂದ ಹೇಳ್ತೀರಿ ನೀವು. ಅದೇ ರೀತಿ ಮನ್ಯಾಗ ಗುಣಾಕಾರ ಚೆಕ್ ಮಾಡ್ತೀರಿ? ಎಸ್ ಮಾಡ್ತೀರಿ. ಗುಣಾಕಾರ ಚೆಕ್ ಮಾಡಿರಿ, ಭಾಗಾಕಾರ ಚೆಕ್ ಮಾಡಿರಿ. ಗುಣಾಕಾರ ಪರಿವರ್ತನೆ ಆಗಿರ್ತದೆ, ಭಾಗಾಕಾರ ಆಗಿರ್ತದೆ. ಯಾಕಂದರೆ ಗಮನ ಇರಲಿ, ವ್ಯವಕಲನ ಆಗಲಿಲ್ಲ ಅಂದ್ರೆ ಭಾಗಾಕಾರ ಆಗೋದಿಲ್ಲ. ಹಿಂಗದ. ಯಾಕೆ ಒಂದಕ್ಕೊಂದು ಕೋರಿಲೇಷನ್ಸ್ ಇದಾವೆ ಆ ದೃಷ್ಟಿಯಿಂದ. ಹೀಗೆ ನಾವೇನು ಮಾಡ್ತೀವಪ್ಪ ಅಂದರೆ ಪರಿವರ್ತನೆ ಗುಣದಲ್ಲಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಸಂಕಲನದ ಪರಿವರ್ತನೆ ಗುಣವನ್ನು ಚೆಕ್ ಮಾಡ್ತೀವಿ, ವ್ಯವಕಲನದ ಚೆಕ್ ಮಾಡ್ತೀವಿ, ಗುಣಾಕಾರ ಚೆಕ್ ಮಾಡ್ತೀವಿ, ಭಾಗಾಕಾರ ಚೆಕ್ ಮಾಡ್ತೀವಿ. ಹಾಗಾದ್ರೆ ಇಷ್ಟೆಲ್ಲ ಅಂಡರ್ಸ್ಟ್ಯಾಂಡ್ ಆದಾಗ ನಾವು ಎಷ್ಟೇ ಆ್ಯಕ್ಟಿವಿಟಿ ಕೊಟ್ಟರೆ ಮತ್ತು ನಾವು ಲೆಕ್ಕಗಳನ್ನು ಕೊಟ್ಟರೆ ನೀವು ಬಿಡಿಸ್ತೀರಿ? ಎಸ್. ಹಾಗಾದ್ರೆ ನಾವು ಭಾಗಲಬ್ಧ ಸಂಖ್ಯೆಗಳಲ್ಲಿ ಅಥವಾ ಬರಿಬಹುದಲ್ಲ? ಸೇಮ್ ಇದರಿಗೆ ಬರಿಬಹುದಲ್ಲ? ಯಾಕೆ ನೋಡ್ರಿ ಒಂದು ವಿಚಾರ. ಒಂದೇದು, ಭಾಗಲಬ್ಧ ಸಂಖ್ಯೆಗಳಲ್ಲಿ ಸಂಕಲನವು ಏನಾಗಿದೆ? ಎಸ್, ಪರಿವರ್ತನೆವಾಗಿದೆ. ಪರಿವರ್ತನೆವಾಗಿದೆ. ಎರಡನೇ, ವ್ಯವಕಲನವು ಪರಿವರ್ತನೆವಾಗಿಲ್ಲ. ಸಿಂಪಲ್. ನಂತರ 3, ಗುಣಾಕಾರವು ಪರಿವರ್ತನೀಯವಾಗಿದೆ. ನಂತರ ಭಾಗಾಕಾರವು ಪರಿವರ್ತನೀಯವಾಗಿದೆ. ಹಾಗಾದ್ರೆ ಇದೇ ರೀತಿ ನಾವು ನೋಡಿದಾಗ ಮುಂದೆ ಆಕ್ಟಿವಿಟಿ ಕೊಟ್ಟರೆ ಮಾಡ್ಬೋದಲ್ಲ, ಈಸಿಯಾಗಿ ಬಿಡಿಸ್ಬೋದಲ್ಲ ಆಕ್ಟಿವಿಟಿಗಳು. ಹಾಗಾದ್ರೆ ಇದ್ರ ಮೇಲೆ ನಾನು ಒಂದು ಬಾಕ್ಸ್ ಮಾಡ್ತೀನಿ ನಿನ್ನೆ ಹಾಗೆ. ಅದೇ ರೀತಿ ನೀವು ಬಿಡಿಸ್ಕೊಂಡು ಬರ್ಬೋದಲ್ಲ? ಎಸ್, ಬಿಡಿಸ್ಕೊಂಡು ಬರ್ಬೋದು. ಹಾಗಾದ್ರೆ ಒಂದು ಆಕ್ಟಿವಿಟಿ ಹೇಳಿ ಮನೆ ಬಿಡಿಸ್ಕೊಂಡು ಬರ್ತಿರಲ್ಲ? ಎಸ್, ಬರ್ಬರಿ. ಸಂಖ್ಯೆಗಳು ಪರಿವರ್ತನೀಯ ನಿಯಮಗಳ. ಓಕೆ, ಹಾಗಾದರೆ ಬಾಕ್ಸ್ ಹಾಕ್ಲಾ? ಬಾಕ್ಸ್ ಪ್ರಕಾರ ಹೋಗೋಣ. ಸಿಂಪಲ್. ಎಸ್, ಬಾಕ್ಸ್ ಹಾಕೋರಿ ಅಥವಾ ನಾನು ಸಂಖ್ಯೆಗಳನ್ನು ಬರಿತೀನಿ ನೋಡ್ರಿ. ಕ್ಲೀನಾಗಿ ಸಂಖ್ಯೆಗಳನ್ನು ಬರಿತೀನಿ. ನೆನ್ಪಿಟ್ಕೊಳ್ಳಿ ಈ ಸಂಖ್ಯೆಗಳನ್ನು. ಸ್ಕೇಲ್ ತಗೊಳ್ಳಿ, ಸ್ಕೇಲಿಗೆ ಹಾಕ್ರಿ ನೆನ್ಪಿಡಿ. ಹೀಗೆ ಒಂದು ಪೂರ್ಣ ಸಂಖ್ಯೆಗಳು,
ಪೂರ್ಣ ಸಂಖ್ಯೆಗಳು ಇಲ್ಲಿ ಕ್ಲೋಸ್ ಮಾಡ್ತೀನಿ, ನೀವು ಕ್ಲೋಸ್ ಮಾಡಿರಿ. ಕ್ಲೀನಾಗಿ ಕ್ಲೋಸ್ ಮಾಡಿ. ಬಾಕ್ಸ್ ನೀಟಾಗಿ ಬಾಕ್ಸ್ ಇಲ್ಲಿ ಇದಾಗಿರ್ತದೆ. ಕ್ಲೀನಾಗಿ ಇಲ್ಲಿ ಇರ್ತದೆ. ಎಸ್, ಹಾಗಾದರೆ ಓಕೆ, ಕ್ಲೋಸ್. ಓಕೆ, ಪೂರ್ಣ ಸಂಖ್ಯೆಗಳು ಇಲ್ಲಿ ಸಂಕಲನ ಇರಲಿ, ವ್ಯವಕಲನ ಇರಲಿ, ಗುಣಾಕಾರ ಇರಲಿ, ಇನ್ನೊಂದು ತಗೊಳ್ಳೋಣ. ಭಾಗಾಕಾರವನ್ನು ತಗೊಳ್ಳೋಣ. ಕ್ಲೀನಾಗಿ ಇಷ್ಟೇ ಇರಲಿ. ಎಸ್, ಸಿಂಪಲ್ ಇದೆ. ಹಾಗಾದರೆ ಎರಡನೇದು ಪೂರ್ಣಾಂಕಗಳು ಮತ್ತೆ ಭಾಗಾಕಾರದ ಸಂಖ್ಯೆ. ನಾನು ಆಲ್ರೆಡಿ ನಿಮ್ಗೆ ಹೇಳೀನಿ, ಬಾಕ್ಸನ್ನು ಯಾಕಿಷ್ಟ ಕ್ಲೋಸ್ ಮಾಡೋಣ. ನಾನು ಆಲ್ರೆಡಿ ನಿಮ್ಗೆ ಏನು ಹೇಳಿನಿ, ಕರೆಕ್ಟಾಗಿ ಹೇಳಿ. ನಾನು ಏನು ಹೇಳಿನಪ್ಪ ಅಂದರೆ, ಎಲ್ಲಿ ಆಗ್ತದ ಆವೃತ್ತ, ಎಲ್ಲಿ ಆಗ್ತದ ಆವೃತ್ತ, ಎಲ್ಲಿ ಆಗೋದಿಲ್ಲ ಅನ್ನೋದು ನೀವೇನು ಮಾಡಿರಿ, ಫಸ್ಟ್ ಚೆಕ್ ಮಾಡಿ, ಆಮೇಲೆ ಬರೀಬೋದು ಈಸಿಯಾಗಿ. ಒಂದು ಎಕ್ಸಾಂಪಲ್ ತಗೊಂಡು. ಎಸ್, ಓಕೆ. 1 ಇಲ್ಲಿ ಸಂಕಲನ ಕ್ಲಿಯರ್ ಆಗಿ, ವ್ಯವಕಲನ ಕ್ಲಿಯರ್ ಆಗಿ, ಗುಣಾಕಾರ ಕ್ಲಿಯರ್ ಆಗಿ, ಭಾಗಾಕಾರ ದಿಸ್ ಇಸ್ ಕ್ಲಿಯರ್. ಹಾಗಾದರೆ ಪೂರ್ಣ ಸಂಖ್ಯೆಗಳಲ್ಲಿ ಸಂಕಲನ ಹೌದು ಅಂತ ಬರೀತೇನೆ. 1 ಓದು ಡ್ಯಾಶ್ ಕೊಡ್ತೀನಿ. ಎಸ್, ಡ್ಯಾಶ್ ಕೊಟ್ಟಿದ್ದೆ ಗಮನ. ನಂತರ ಏನು ಮಾಡ್ತೀನಿ, ಇದು ಡ್ಯಾಶ್ ಕೊಡ್ತೀನಿ, ಇದು ಡ್ಯಾಶ್ ಕೊಡ್ತೀನಿ, ಇದು ಹೌದಂದಿ, ಇದು ಡ್ಯಾಶ್ ಕೊಡ್ತೀನಿ. ಈಗ ಇವು 3 ಡ್ಯಾಶ್ ಕೊಡ್ತೀನಿ. ಮನೆಯಾಗ ನೀವು ಮಾಡ್ಕೊ 4 ಡ್ಯಾಶ್. ರೈಟ್, ಸರಿಯಾಗಿ ಬರ್ಕೋರಿ. ಕ್ಲೀನಾಗಿ ಬಿಡಿಸ್ಕೊಂಡು ನೀವು ಬರಬೇಕು. ಇದು ಮಾಡಿದ್ರಂದ್ರೆ ನಿಮಗೆ ಪಕ್ಕ ಎಷ್ಟಪ್ಪ ಅಂದ್ರೆ ಈಸಿಯಾಗಿ ನಾವು ಬಿಡಿಸ್ಬೋದು, ನೋ ಡೌಟ್ ಇಟ್. ಎಲ್ಲ ಪರಿವರ್ತನೆ ಗುಣ ಅಥವಾ ಪರಿವರ್ತನೆ ನಿಯಮದ ಪಕ್ಕ ಅರ್ಥ ಆಗಿಬಿಡುತ್ತೆ, ಏನು ಸಮಸ್ಯೆ ಇಲ್ಲ. ಇದು ಗೊತ್ತಾಯ್ತಾನೆ. ಇಲ್ಲಪ್ಪ ಅಂದರೆ ಇದು ಅರ್ಥ ಆಗಿಲ್ಲ ಅಂದರೆ ನಿಮಗೆ ಅರ್ಥ ಆಗೋದು ಭಾಳ ಹುಷಾರಿದ್ದೆ. ಓಕೆ, ಹಾಗಾದರೆ ಎಸ್ ಅಳಿಸ್ಬೋದಾ? ಓಕೆ, ಮುಂದುವರಿದು ಇನ್ನೊಂದು ಇಂಪಾರ್ಟೆಂಟ್ ಗುಣ ಯಾವುದಪ್ಪ ಅಂದ್ರೆ ಸಹವರ್ತನೀಯ ಅಂತ ಬರ್ತದೆ. ಯಾವುದದ? ಸಹವರ್ತನೀಯ, ಅಸೋಸಿಯೇಟಿವ್ ಲಾಸ್. ಅಸೋಸಿಯೇಟಿವ್ ಸಹವರ್ತನೀಯ, ಸಹವರ್ತನೀಯ. ಸಹವರ್ತನೆ ಹೇಗಿರ್ತದಂದ್ರೆ ಸಂಕಲನದ ಸಹವರ್ತನೀಯ, ವ್ಯವಕಲನದ ಸಹವರ್ತನೀಯ, ಗುಣಾಕಾರದ ಸಹವರ್ತನೀಯ, ಭಾಗಾಕಾರದ ಸಹವರ್ತನೀಯ. ಹೀಗೂ ನಾವು ಮಾಡ್ಬೋದು. ಎಸ್, ಹಾಗೆ ಒಂದು ನೋಡ್ರಿ, ಎ ಪ್ಲಸ್ ಆಫ್ ಬಿ ಪ್ಲಸ್ ಸಿ ಅಂದ್ರೆ ನೋಡೋಣ ಯಾರಂತೀವಿ. ಇದು ಯಾವ ಸಂಖ್ಯೆಗಳಲ್ಲಿ ತೋರೋಣ? ಯಾವ ಸಂಖ್ಯೆಯಲ್ಲಿ ತೋರೋಣ? ಎಸ್, ಪೂರ್ಣ ಸಂಖ್ಯೆಗಳಲ್ಲಿ ತೋರೋಣ. ಪೂರ್ಣ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣ ಸಂಖ್ಯೆ, ಪೂರ್ಣ ಸಂಖ್ಯೆಗಳಲ್ಲಿ ತೋರೋಣ. ಎ ಪ್ಲಸ್ ಆಫ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಎ ಪ್ಲಸ್ ಬಿ ಬ್ರಾಕೆಟ್ ಆಫ್ ಪ್ಲಸ್ ಸಿ. ನೋಡ್ರಿ, ಗಮನ ಬಿಟ್ಟು ನೋಡ್ಬೇಕು. ಏನಂದ್ರೆ
ಲೆಫ್ಟ್ ಹ್ಯಾಂಡ್ ಸೈಡ್ ಎ ಬ್ರಾಕೆಟ್ ಇಂದ ಹೊರಗಡೆ ಇದೆ, ಸಿ ಬ್ರಾಕೆಟ್ ಹೊರಗಡೆ ಇದೆ, ರೈಟ್. ರೈಟ್ ಹ್ಯಾಂಡ್ ಸೈಡ್ ನೋಡಿ, ರೈಟ್ ಹ್ಯಾಂಡ್ ಸೈಡ್ ಎ ಬ್ರಾಕೆಟ್ ಅಲ್ಲ, ಸಿ ಬ್ರಾಕೆಟ್ ಬಿಟ್ಟು ಹೊರಗಡೆ. ಇದರ ಅರ್ಥ ಏನಪ್ಪ ಅಂದ್ರೆ ಎ ಬಿ ಸಿಗಳು ಪೂರ್ಣಾಂಕಗಳಾಗಿವೆ. ಇಲ್ಲಿ 3 ಸಂಖ್ಯೆಗಳು ಬರ್ತವೆ. ಎಲ್ಲಿ? ಸಹವರ್ತನೀಯ ಗುಣದಲ್ಲಿ. ಅಲ್ಲಿ ಪರಿವರ್ತನೆಯ ಆವೃತ್ತಿಯಲ್ಲಿ ಅಲ್ಲಿ 2 ಇತ್ತು, ರೈಟ್. ಹಾಗಾದ್ರೆ ಇದನ್ನು ನಾವು ಎ ಪ್ಲಸ್ ಆಫ್ ಬ್ರಾಕೆಟ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ಸ್ ಬ್ರಾಕೆಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ನಾವು ಓದಬಹುದು. ಇದೇ ರೀತಿ ನಾವು ಏನು ಮಾಡ್ಬೋದು ಅಂದ್ರೆ ಪೂರ್ಣಾಂಕಗಳಲ್ಲಿ ಪರಿವರ್ತನೆಯ ಸಂಕಲನ ಆಗ್ತದೆ ಇಲ್ಲ ಅಂತ ನಾವು ಚೆಕ್ ಮಾಡ್ಬೋದು. ಈಗ ಹ್ಯಾಂಗೆ ಚೆಕ್ ನೋಡ್ರಿ, ಎದ ಬೆಲೆ ನಾನು 2 ತಗೊಂಡಿನಿ, ಬಿ ದ ಬೆಲೆ 5 ತಗೊಂಡಿನಿ, ಸಿ ದ ಬೆಲೆ 3 ತಗೊಂಡಿನಿ. ನಾವು ಚೆಕ್ ಮಾಡೋದೇ ಚೆಕ್ ಅಂದ್ರೆ ಈ ಸಮೀಕರಣದಲ್ಲಿ ನಾವು ತುಂಬಿದಾಗ ಸಮ ಆಯಿತು ಪರಿವರ್ತನೆ ಆಗಿರ್ತದೆ, ಸಮ ಆಗಲಿಲ್ಲ ಪರಿವರ್ತನೆ ಆಗಿರೋದಿಲ್ಲ. ಇಷ್ಟೇ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಈಗ ನೋಡ್ರಿ, ಗಮನ ಇರುತ್ತೆ. ಎದ ಬೆಲೆ ಎಷ್ಟಪ್ಪ? 2 ಹಾಕ್ರಿ, ಪ್ಲಸ್ ಬ್ರಾಕೆಟ್ ಹಾಕ್ರಿ. ಬಿ ದ ಬೆಲೆ ಎಷ್ಟಪ್ಪ? 5 ಹಾಕ್ರಿ, ಪ್ಲಸ್ ಸಿ ದ ಬೆಲೆ ಎಷ್ಟು ಹಾಕ್ರಿ? 3 ಹಾಕ್ರಿ. ಓಕೆ. ನಂತರ ಎದ ಬೆಲೆ 2 ತಗೊಳ್ಳಿ, ಪ್ಲಸ್ ಬಿ ದ ಬೆಲೆ ಎಷ್ಟು ನೋಡ್ರಿ? 5 ತಗೊಳ್ಳಿ, ಪ್ಲಸ್ ಸಿ ದ ಬೆಲೆ ಎಷ್ಟು ನೋಡ್ರಿ? 3. ರೈಟ್. ಹಾಗಾದ್ರೆ ಬಿಡಿಸೋಣ. 2 ಪ್ಲಸ್ 5 ಕೂಡಿಸಿದ್ರೆ ಎಷ್ಟು? 8. ಎಸ್, 8 ಅಲ್ಲ. ಕೂಡಿಸೋ ಲೆಕ್ಕ ಒಂದು ಸ್ವಲ್ಪ ಚೆನ್ನಾಗಿ ಬರ್ಬೇಕು, ಕಳಿ ಲೆಕ್ಕ ಬರ್ಬೇಕು, ಗುಣಾಕಾರ ಲೆಕ್ಕ ಬರ್ಬೇಕು, ಭಾಗಾಕಾರ ಲೆಕ್ಕ ಬರಬೇಕು, ಅಂದ್ರೆ ಮಾತ್ರ ಈಸಿ ಆಗ್ತದೆ, ಇಲ್ಲೊಂದು ಸಮಸ್ಯೆ ಆಗ್ತದೆ. ಈಸಿ ಕಾಲ್ಸ್ ಗೊತ್ತಿಲ್ಲ ಅಂತ ಕೇಳೋಣ, ಇನ್ನೂ ಚೆನ್ನಾಗಿ ಹೇಳೋಣ. ಮತ್ತು ಇವು ಫಸ್ಟ್ ಬಂದರೆ ಮುಂದಿನ ಕೆಲಸ, ಇವು ಬರಲಿಲ್ಲ ಅಂದ್ರೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಹಾಗಾದರೆ ಎಸ್ 2 + 5 7 ಪ್ಲಸ್ 3 ಇದು ಬ್ರಾಕೆಟ್. ಹಾಗಾದರೆ 2 + 8 10, 7 + 3 10. ಎಸ್, ಫೈನ್, ಗೆದ್ದೀವಿ ನಾವು. ಏನಂದ್ರೆ 2 ಸಮ ಬಂದು ಮತ್ತು 2 ಸಮ ಬರ್ತವೆ, ಸಮ ಮಾಡಿರಿ ಮತ್ತೆ. ಎಸ್, ಲೆಕ್ಕ ಬಿಡಿಸಿದಾಗ ಗೊತ್ತಾಗ್ತದೆ ನಾವು. ಹಾಗಾದ್ರೆ ನೋಡ್ರಿ, LHS ಮತ್ತು RHS ಒಂದೇ ಆನ್ಸರ್ ಬಂದ್ರೆ ನಾವು ಏನು ಹೇಳ್ತೀವಪ್ಪ ಅಂದರೆ, ಗಮನ ಇರಲಿ, ಪೂರ್ಣ ಸಂಖ್ಯೆಗಳಲ್ಲಿ ಸಂಕಲನದ ಪರಿವರ್ತನೆಯವಾಗಿದೆ. ಸಂಕಲನದ ಪರಿವರ್ತನೆಯವಾಗಿದೆ. ಪರಿವರ್ತನೆಯವಾಗಿದೆ ಅಂತ ಗಮನ ಇರಬೇಕು. ಇದು ಭಾಳ ಇಂಪಾರ್ಟೆಂಟ್. ಅದೇ ರೀತಿ ನೀವು ಮನ್ಯಾಗ ವ್ಯವಕಲನ ಮಾಡ್ಬೋದಲ್ಲ. ನೋಡಿ, ವ್ಯವಕಲನ ಹೆಂಗೆ ಮಾಡೋದು ಹೇಳ್ತೇನೆ. ಜಸ್ಟ್ ಮೈನಸ್ ಹಾಕ್ರಿ, ಇಲ್ಲಿ ಮೈನಸ್ ಹಾಕ್ರಿ, ಇಲ್ಲಿ ಮೈನಸ್ ಹಾಕ್ರಿ, ಇಲ್ಲಿ ಮೈನಸ್ ಹಾಕ್ರಿ. ನೀವೇ ಒಂದು ಬೆಲೆಗಳನ್ನು ತಗೋರಿ, ನೀವೇ ಬಿಡಿಸ್ರಿ. ಎಸ್, ನೀವೇ ಬಿಡಿಸ್ರಿ. ನಾನು ನಾಳೆ ತಂದು ಹೇಳ್ರಿ, ವ್ಯವಕಲನ ಆಗ್ತದೆ ಇಲ್ಲ ಅಂತ ನಮಗೇನು ಹೇಳಬೇಕು. ಎಸ್, ಯಾಕಂದ್ರೆ ಸೂತ್ರನ ಹೇಳಿದ ಆಲ್ರೆಡಿ, ಸೂತ್ರ ಕೊಟ್ಟುಬಿಟ್ಟಿನಿ. ಈ ಸೂತ್ರದಾಗ ಎದ ಬೆಲೆ ಒಂದು ತೋರಿ, ಬಿ ದ ಬೆಲೆ ತೋರಿ, ಸಿ ದ ಬೆಲೆ ತೋರಿ, ಮುಂದುವರಿ. ಓಕೆ. ಹಾಗಾದ್ರೆ ಇದೇ ರೀತಿ ಗುಣಾಕಾರ ಮಾಡ್ಬೋದಲ್ಪ ನೀವು. ಗುಣಾಕಾರ ಮಾಡ್ಬೋದಲ್ಲ, ಆರಾಮ್ ಗುಣಾಕಾರ ಮಾಡ್ಬೋದು. ಎಸ್, ಈಗ ಗುಣಾಕಾರ ಸೂತ್ರ ಹೇಳ್ತೀನಿ ನೋಡಿ. ಎ ಇಂಟು ಬಿ ಇಂಟು ಸಿ ಈಸ್ ಈಕ್ವಲ್ಸ್ ಬ್ರಾಕೆಟ್ ಎ ಇಂಟು ಬಿ ಇಂಟು ಸಿ. ಗುಣಾಕಾರ ಪರಿವರ್ತನೆ ಆಗ್ತದಿಲ್ಲ, ನೀವು ಚೆಕ್ ಮಾಡಿರಿ. ಚೆಕ್ ಮಾಡ್ರೆ ನನಗೆ ಏನು ಮಾಡ್ಬೇಕಂದ್ರೆ ನೀವು ಹೇಳ್ಬೇಕು, ಸಿಂಪಲ್. ಓಕೆ. ಹಾಗೆ ಅದೇ ರೀತಿ ಭಾಗಾಕಾರ ಮಾಡಿರಿ. ಎಲ್ಲಿ ಇಂಟು ಸೈನ್ ಇರ್ತದೆ ಅಲ್ಲಿ ಭಾಗಲಬ್ಧ ಚಿಹ್ನೆ ಹಾಕಿರಿ, ಬಿಡಿಸ್ರಿ, ಆಗ್ತದಿಲ್ಲ ಚೆಕ್ ಮಾಡಿರಿ. ಹಾಗಾದರೆ ಸಂಕಲನ ಪರಿವರ್ತನೆ ಆಗಿದೆ ಅಂತ ನಾನು ಚೆಕ್ ಮಾಡಿದ್ದೀನಿ.
ವ್ಯವಕಲನ ಆಗ್ತದಿಲ್ಲ ನೀವು ಚೆಕ್ ಮಾಡಬೇಕು, ಗುಣಾಕಾರ ಆಗ್ತದಿಲ್ಲ ಚೆಕ್ ಮಾಡಬೇಕು, ಭಾಗಾಕಾರ ಆಗ್ತದಿಲ್ಲ ಚೆಕ್ ಮಾಡಬೇಕು. ಎಲ್ಲಪ್ಪ ಅಂದರೆ ಪೂರ್ಣ ಸಂಖ್ಯೆಗಳಲ್ಲಿ. ಅದೇ ರೀತಿ ನಾವು ಪೂರ್ಣಾಂಕಗಳಲ್ಲಿ ಮಾಡ್ಬೋದು ನೋಡಿ ನಾವು. ಎಸ್, ಪೂರ್ಣಾಂಕಗಳಲ್ಲಿ ನೀವೇ ಮಾಡ್ಕೊಂಬರ್ಬೇಕು. ಪೂರ್ಣಾಂಕಗಳ ಸಂಖ್ಯೆಗಳು ಯಾವ್ಯಾವ ನಿಮ್ಗೆ ಗೊತ್ತದು. ಮೈನಸ್ ತೋರಿ, ಪ್ಲಸ್ ತೋರಿ, ಎರಡೂ ಮಾಡ್ಕೊಂಡು ಬಂದ್ಬಿಟ್ರಿ. ಸರಿನಾ? ಹಾಗಾದ್ರೆ ನಾನೇನು ಮಾಡ್ತೀನಿ ನಿಮಗೆ ಈಗ ಭಾಗಲಬ್ಧ ಸಂಖ್ಯೆಗಳನ್ನು ಚೆಕ್ ಮಾಡಿಸ್ತೇನೆ. ಪೂರ್ಣಾಂಕಗಳು ಭಾಳ ಈಸಿ ಅದಾವೆ, ನೀವೇ ಮನೆ ಚೆಕ್ ಮಾಡ್ಕೋಬೋದು. ಬರಲಂದು ಕೇಳ್ರಿ, ನಾನು ಹೇಳ್ತೇನೆ. ಓಕೆ, ಮಾಡೋದು ಒಂದು ಮಾಡಿ, ನೀವು ಬೇಕಂತ ನಾನು ಹೇಳ್ತೇನೆ. ಮಾಡ್ಬೋದಾ? ಎಸ್, ತೋರಿ ಹಂಗ ಪೂರ್ಣಾಂಕಗಳಲ್ಲಿ ಮಾಡೋಣ. ಪೂರ್ಣಾಂಕಗಳು ಅಳಿಸ್ಲೆ. ಎಸ್, ಸಂಕಲನದ ಪರಿವರ್ತನೆ ಆಗಿದೆ ಚೆಕ್ ಮಾಡೋಣ. ಎಸ್, ಹಾಗಾದ್ರೆ ಸವರ್ತನೆ ಆಗಿದೆ. ಎ ಪ್ಲಸ್ ಆಫ್ ಬ್ರಾಕೆಟ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ಸ್ ಎ ಪ್ಲಸ್ ಬಿ ಬ್ರಾಕೆಟ್ ಪ್ಲಸ್ ಸಿ. ಎದ ಬೆಲೆ ತೋರಿ ಒಂದು 2 ತೋರಿ, ಬಿದ ಬೆಲೆ -3 ತೋರಿ, ಸಿದ ಬೆಲೆ ಒಂದು 4 ತೋರಿ. ಎಸ್, ನೀವು ಇಷ್ಟ ತೋರಿ, ಇಷ್ಟೇ ತೊಗೋಬೇಕಂತ ಯಾರೇ ಏನು ರೂಲ್ಸ್ ಇಲ್ಲ. ಪೂರ್ಣಾಂಕ ಒಟ್ಟು ಪೂರ್ಣಾಂಕ ಸಂಖ್ಯೆಗಳನ್ನು ತೊಗೋಬೇಕು, ಎರಡೂ ಸಮ ಬರಬೇಕು, ಅವಾಗ ಅನ್ವಯವಾಗ್ತದೆ, ಇಲ್ಲ ಆಗೋದಿಲ್ಲ. ಇಷ್ಟೇ ಸಿಂಪಲ್. ಹಾಗಾದ್ರೆ ನೋಡ್ರಿ, ಎದ ಬೆಲೆ 2 ತೊಂಬ್ರಿ, ಪ್ಲಸ್ ಬಿದ ಬೆಲೆ -3 ತೊಂಬ್ರಿ, ಪ್ಲಸ್ ಸಿದ ಬೆಲೆ 4 ತೊಂಬ್ರಿ, ಈಸ್ ಈಕ್ವಲ್ಸ್ ಎದ ಬೆಲೆ 2 ತೊಂಬ್ರಿ, ಪ್ಲಸ್ ಬಿದ ಬೆಲೆ -3 ಅದಲ್ಲ, ಇದಕ್ಕೊಂದು ಸ್ವಲ್ಪ ಬಿಗ್ ಬ್ರಾಕೆಟ್ ಹಾಕಿ. ಯಾಕಂದ್ರೆ ಇಲ್ಲಿ -3 ಹೀಗೆ ಹಾಕ್ಬೇಕು, ಸ್ಮಾಲ್ ಬ್ರಾಕೆಟ್, ಬಿಗ್ ಬ್ರಾಕೆಟ್ ಕ್ಲೋಸ್, ಪ್ಲಸ್ ಸಿ 4. ಇದು ಚೂರ ವೇರಿಯೇಷನ್ ಚೇಂಜಸ್ ಮಾಡ್ಕೊರಿ, ಅಂದರೆ ಈಸಿ ಆಗ್ತದೆ, ಏನು ಸಮಸ್ಯೆ ಇಲ್ಲ. ನೋಡ್ರಿ, ಹಾಗಾದ್ರೆ ನೋಡ್ರಿ, 2 ಪ್ಲಸ್ -3 ಪ್ಲಸ್ 4 ಕಳಿಬೇಕಾದ್ರೆ ಕೂಡಿಸ್ಬೇಕಾರೆ ಕಳಿ. ಹಾಗಾದ್ರೆ -3 ಪ್ಲಸ್ 4 ಕಳೆದ್ರೆ ಪ್ಲಸ್ 1 ಉಳಿತದೆ. ದಿಸ್ ಇಸ್ ಈಸ್ ಈಕ್ವಲ್ಸ್ ಬಿಗ್ ಬ್ರಾಕೆಟ್ 2 ಪ್ಲಸ್ ಇಂಟು ಮೈನಸ್ -3. ಎಸ್, ಕರೆಕ್ಟ್, ಕ್ಲೋಸ್, ಪ್ಲಸ್ 4. ಸಿಂಪಲ್ ಇಟ್ ಈಸ್ ಈಕ್ವಲ್ಸ್. ನೋಡ್ರಪ್ಪ, 2 ಪ್ಲಸ್ 1 ಎಷ್ಟು? 3 ಈಸ್ ಈಕ್ವಲ್ಸ್ 2ರಾಗ 3 ಕಳೀರಿ ಎಷ್ಟು? -1 ಬ್ರಾಕೆಟ್ ತೆಗೆದುಬಿಡಿ, ಪ್ಲಸ್ 4. ಹಾಗಾದ್ರೆ -1ದಾಗ ಪ್ಲಸ್ 4 ಕೂಡಿಸ್ಬೇಕು, ಕಳಿಬೇಕು. ಎಸ್, ಕಳಿಬೇಕು. ಹಾಗಾದರೆ 3 ಈಸ್ ಈಕ್ವಲ್ಸ್ 3. ಹಾಗಾದರೆ ಪೂರ್ಣಾಂಕಗಳಲ್ಲಿ ಸಂಕಲನದ ಪರಿವರ್ತನೆಯಾಗಿದೆ. ಪರಿವರ್ತನೆಯಾಗಿದೆ ಅಂತ ಹೇಳ್ಬೇಕು. ಹಾಗಾದ್ರೆ ನೀವು ಇದೇ ರೀತಿ ಏನು ಮಾಡ್ರಿ, ವ್ಯವಕಲನ ಮಾಡಿರಿ, ಗುಣಾಕಾರ ಮಾಡಿರಿ, ಭಾಗಾಕಾರ ಮಾಡಿರಿ, ಚೆಕ್ ಮಾಡಿರಿ. ಎಸ್, ಚೆಕ್ ಮಾಡಿ. ನಾನು ಹಿಂದೆ ಆಕ್ಟಿವಿಟಿ ಹೇಳಿದ್ದೆ, ಅದೇ ರೀತಿ ಬಾಕ್ಸ್ ಹಾಕೋರಿ, ಅವು ಆಗ್ತಾವೆಲ್ಲ ಚೆಕ್ ಮಾಡಿ. ಟೆಕ್ಸ್ಟ್ ಬುಕ್ ಇರ್ತದೆ ನಿಮ್ಮ ಹತ್ತಿರ, ಒಂಚೂರು ನೋಡಿದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಬರ್ತದೆ. ಎಸ್, ಹಾಗಾದ್ರೆ ನಾನು ಈಗ ಡೈರೆಕ್ಟಾಗಿ ಏನು ಮಾಡ್ತೀನಿ ಅಂದರೆ ಭಾಗಲಬ್ಧ ಸಂಖ್ಯೆ ಒಂದು ಚೆಕ್ ಮಾಡಿಬಿಡೋಣ. ನೋಡೋಣ ಮೊದಲು ಪಾತ್ರ ಏನದ, ಸಂಕಲನದ ಪರಿವರ್ತನೆ ಆಗೋದಿಲ್ಲ, ಏನಾಗ್ತದೆ ಎಲ್ಲ ಚೆಕ್ ಮಾಡಬೇಡ. ಎಸ್ ಸರ್, ಹಾಗಾದರೆ ಅಳಿಸ್ಲೆ. ಓಕೆ, ಭಾಗಲಬ್ಧ ಸಂಖ್ಯೆಗಳಿಗೆ ಬರ್ತೇನೆ. ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ನೆನಪಿಡಬೇಕು. ಎಸ್, ಸೂತ್ರಾಂತರ ಆಲ್ರೆಡಿ ನಾವು ಗೊತ್ತಿದೆ. ಎ ಪ್ಲಸ್ ಆಫ್ ಬ್ರಾಕೆಟ್ ಬಿ ಪ್ಲಸ್ ಸಿ ಅದ ಸಂಕಲನ. ಎ ಪ್ಲಸ್ ಬಿ ಬ್ರಾಕೆಟ್ ಪ್ಲಸ್ ಸಿ ಅದ, ಈಸಿಯಾಗಿ, ನೋ ಪ್ರಾಬ್ಲಮ್. ಹಾಗಾದ್ರೆ ಏದ ಬೆಲೆ ಹೇಳ್ರಿ, ಯಾರು ಹೇಳ್ತೀರಿ? ಎಸ್, ಹೇಳ್ರಪ್ಪ. ಏದ ಬೆಲೆ 1/6 1/6. ಇದ ಬೆಲೆ ಹೇಳ್ರಿ ನೋಡೋಣ. ಎಸ್, ಬಿದ ಬೆಲೆ -2/5. ಎಸ್,
ಸಿದ ಬೆಲೆ ಓಕೆ ಎಷ್ಟು ಹಾಂ 2/3 2/3 ಚೆಕ್ ಮಾಡ್ಕೊಂಡು ಭಾಗಲಬ್ಧ ಸಂಖ್ಯೆಗಳಲ್ಲಿ ಏನಾಗ್ತದೆ ಸಂಕಲನದ ಪರಿವರ್ತನೆ ಆಗ್ತದೆ ಇಲ್ಲ ಅಂತ ಚೆಕ್ ಮಾಡೋಣ ಎಸ್ ಓಕೆ ಎಸ್ ಹಾಗಾದ್ರೆ ಎ 1/6 ಎ ಎಷ್ಟು 1/6 ಪ್ಲಸ್ ಬ್ರಾಕೆಟ್ ಬಿ -2/5 ಪ್ಲಸ್ ಸಿ 2/3 is equals A 1/6 B minus ಇದು ಸ್ವಲ್ಪ ಬಿಗ್ ಬ್ರಾಕೆಟ್ ಹಾಕಿ ಪ್ಲಸ್ -2/5 ಹಾಕ್ಬೋದು ಪ್ಲಸ್ 2/5 ಸಿಂಪಲ್ ಐಡಿಯಾಸ್ ಓಕೆ ಹಾಗಾದ್ರೆ ಗಮನ 1/6 ಪ್ಲಸ್ ನೋಡ್ರಿ ಚಿಹ್ನೆಗಳು ಛೇದಗಳು ಬದಲಾವಣೆ ಇದಾವೆ 3 ಇಲ್ಲಿ ಬರ್ತದೆ 5 ಇಲ್ಲಿ 2 3 6 -6 ಪ್ಲಸ್ 2 ಇಲ್ಲಿ 10 ಡಿವೈಡೆಡ್ ಬೈ 15 is equals 1/6 ನಾನು ಮಾಡ್ತೀನಿ ನೋಡ್ರಿ ಒಂದು ಡೈರೆಕ್ಟ್ ಪ್ಲಸ್ ಇಂಟು ಮೈನಸ್ ಎಷ್ಟಪ್ಪ ಮೈನಸ್ ಈಗ -2/5 ಈಗ ಮಾಡಿ ಪ್ಲಸ್ 2/5 ಸಿಂಪಲ್ ಐಡಿಯಾಸ್ ಹಾಗಾದ್ರೆ ಮುಂದುವರೆದು ನೋಡ್ರಿ 1/6 ಆಗಿದೆ ಪ್ಲಸ್ -6 ಕಳೆಯಿರಿ ಪ್ಲಸ್ 4/15 ಈಸ್ ಈಕ್ವಲ್ಸ್ ಬ್ರಾಕೆಟ್ ರಿಮೂವ್ ಮಾಡ್ರಿ ಇಲ್ಲಿ ಬರ್ರಿ ಓರೆ ಗುಣಾಕಾರ ನಿಂತಣ್ಣ 5 ಇಲ್ಲಿ ಬಂತು 6 ಇಲ್ಲಿ ಬಂತು 1 5 5 2 3 2 6 12 ಡಿವೈಡೆಡ್ ಬೈ 6 ಇಲ್ಲಿ 30 ಪ್ಲಸ್ 2/5 ಸ್ಮಾಲ್ ಬ್ರಾಕೆಟ್ ಪ್ಲಸ್ ಸರಿಯಾಗಿ ದಿಸ್ ಇಸ್ ಕ್ಲೀನ್ ಆಗಿ 1/6 ನೋಡಿ ಇದು ಕೂಡ ಓರೆ ಗುಣಾಕಾರ 15 6 15 15 ಪ್ಲಸ್ 4 6 24 15 6 90 ಹೌದಲ್ಲ 6 ಇಲ್ಲಿ 30 6 90 ಈಸ್ಕೊಳ್ಳಿ ಇಲ್ಲಿ ನೋಡ್ರಿ 5 ರಾಗ 12 ಕಳೆಯಬೇಕು ಯಾಕ ಮೈನಸ್ ಎಷ್ಟು -2 ಡಿವೈಡೆಡ್ ಬೈ ಪ್ಲಸ್ 2/5 ಈಗ ಕೂಡಿಸಿ 30 39 ಬೈ 90 ಇದು ನೋಡ್ರಿ ಓರೆ ಗುಣಾಕಾರ ಮೆಥಡ್ ಮಾಡಿ 7 3 ಎಷ್ಟು 21 ಮೈನಸ್ ಪ್ಲಸ್ 2 30 60 33 90 ನೋಡ್ರಿ ಗಮನ ಕ್ಲೀನಿಕ್ ಹೌದಲ್ಲ ಚೆಕ್ ಮಾಡಿ ಹಾಗಾದ್ರೆ 39/90 is equals ತಿಳಿಯೋದು ಕೇಳ್ರಿ 21 ರಾಗ 60 ಕಳೆಯಿರಿ ಗೊತ್ತಿಲ್ಲಪ್ಪ ಅಂತ ನೀವು ಗೊತ್ತಿಲ್ಲ ಸೈಡ್ ಆಫ್ ರಫ್ ಬರಿ 60 ಬರಿ 21 ಹಿಂಗೆ ಕಳೆಯಿರಿ 10 ರಾಗ 9 ಕೈಲಾಗ 6 3 ಹೋದ್ರೆ 39 ಪ್ಲಸ್ 30 ಬೈ ಎಸ್ ಬೋತಾರಿ ಹಾಗಾದ್ರೆ ನಮಗೇನು ಅನಿಸಿದ್ರು ನೋಡಿದ್ರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಸಂಕಲನವು ಏನಾಗಿದೆ ಪರಿವರ್ತನೀಯವಾಗಿದೆ ಅಂತ ಹೇಳ್ಬೇಕಾ ಯಾಸ್ ಇಷ್ಟೆಲ್ಲ ಬಿಡಿಸಿ ಈಸಿ ಗೊತ್ತಾಗ್ಬಿಡುತ್ತೆ ನಮ್ಗೆ ಹಾಗಾದ್ರೆ ನೋಡ್ರಪ್ಪ ಮನೆಯಲ್ಲಿ ವ್ಯವಕಲನ ಮಾಡಿ ನೋಡ್ರಿ ಆಗ್ತದೆ ಚೆಕ್ ಮಾಡ್ರಿ ಗುಣಾಕಾರ ಚೆಕ್ ಮಾಡ್ರಿ ಭಾಗಾಕಾರ ಚೆಕ್ ಮಾಡ್ರಿ ಯಾಸ್ ಅದಕ್ಕೊಂದು ಚಾರ್ಟ್ ಅಂತ ರಚನೆ ಮಾಡಿ ಬಿಡಿಸ್ಕೊಂಬರ್ಬೋದು ಚಾರ್ಟ್ ಬೋರ್ಡ್ ಮೇಲೆ ಬರ್ತಾನೆ ಎಸ್ A4 ಸೈಜ್ ಮಾಡಿರಿ ಈ ಲೆಕ್ಕಗಳನ್ನು ಬಿಡಿಸ್ಕೊಂಬರ್ರಿ ಎಷ್ಟು ನಿಮ್ಗೆ ಹೇಳಿಬಿಟ್ರೆ ಎಷ್ಟು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ಏನೂ ನೋ ಪ್ರಾಬ್ಲಮ್ಸ್ ಈಸಿಯಾಗಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಯಾವ ಗುಣ ಎದಕ್ಕೆ ಅಪ್ಲೈ ಆಗ್ತದೆ ಅನ್ನೋದು ಗೊತ್ತಾಗ್ಬಿಡ್ತದೆ ನೋಡಿ ಇಷ್ಟೇ ಈ ಚಾಪ್ಟರಲ್ಲಿ ಮೇನ್ ಇಂಪಾರ್ಟೆಂಟ್ ಹಾಗಾದ್ರೆ ಇದು ನಿಮ್ಗೆ ನಾನು ಪಕ್ಕ ತಿಳಿದು ಎಸ್ ಓಕೆ ತಿಳಿದು ಇನ್ನೇನು ಕೇಳ್ರಿ ಏನೇನು ಮಾಡೋಣ ಅಂತ ಚೆನ್ನಾಗಿ ಹೋಮ್ವರ್ಕ್ ಮಾಡಿರಿ ಅಭ್ಯಾಸ ಮಾಡಿರಿ ನೆಕ್ಸ್ಟ್ ಕ್ಲಾಸಿಗೆ ಬರ್ರಿ ಮುಂದೆ ಮತ್ತೆ ನಾನು ಕಂಟಿನ್ಯೂಸ್ ಮಾಡ್ತೀನಿ ಓಕೆ ಎಸ್ ಗುಡ್ ಥ್ಯಾಂಕ್ ಯು ವೆರಿ ಮಚ್